ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಕೆಲವೊಂದು ವಿಚಾರದಲ್ಲಂತೂ ಎಚ್ಚರಿಕೆ ಬೇಕೇ ಬೇಕು. ನೀವೇನಾದ್ರೂ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದೀರಿ, ಯಾರ ಹತ್ರನೂ ಸಾಲ ಬರ್ತಾ ಇದ್ದೀರಿ, ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ಷೇರು, ಮ್ಯೂಚುವಲ್ ಫಂಡ್ ಅಥವಾ ಯಾವುದೇ ಒಂದು ಸಂಸ್ಥೆಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ದುಡ್ಡಿನ ವಿಚಾರದಲ್ಲಂತೂ ತುಂಬಾ ಎಚ್ಚರಿಕೆ ಇರಬೇಕಾಗುತ್ತೆ. ದುಡುಕಿನ ನಿರ್ಧಾರಗಳು ಬೇಡ. ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನುವಂಥದ್ದನ್ನ 1 ಸೆಕೆಂಡ್ ಯೋಚನೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಇದು ಗಮನದಲ್ಲಿರ್ಬೇಕು. ದುಡುಕಿನ ನಿರ್ಧಾರ ಏನಾದ್ರೂ ತಗೊಂಡ್ರೆ ಹಣಕಾಸಿನ ನಷ್ಟಗಳಾಗುವಂತ ಸನ್ನಿವೇಶಗಳಿರುತ್ತೆ. ಇನ್ನು ನಿಮ್ಮ ವೈಯಕ್ತಿಕ ಹಾಗೆ ಕೆಲವೊಂದು ಆಸ್ತಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಿ. ನಿಮಗೆ ಸಂಬಂಧಿಸಿರುವಂತ ಯಾವುದೋ ಒಂದು ವೈಯಕ್ತಿಕವಾದ ಕೆಲಸ ಇತ್ತು ಅಂತಂದ್ರೆ, ಯಾವುದೋ ಒಂದು ಕೋರ್ಟು ಕಚೇರಿ ಆಸ್ತಿಯ ವಿವಾದಗಳು ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ನಿಧಾನವಾಗಿ ಸರಿದೂಗಿಸ್ಕೊಂಡು ಹೋಗುವಂತ ಸನ್ನಿವೇಶಗಳಿದೆ. ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಳ್ಳೆ ಬೆಳವಣಿಗೆ ಇದೆ. ಇನ್ನು ಕುಟುಂಬದೊಂದಿಗೂ ಕೂಡ ಒಂದಿಷ್ಟು ಸಂತೋಷದಿಂದ ಕಾಲ ಕಳೀತೀರಿ. ಏನೋ ಒಂಥರ ಮೈಂಡ್ ಕೂಲ್ ಆಗಿರುತ್ತೆ, ಸಮಾಧಾನವಾಗಿರ್ತೀರಿ, ಶಾಂತವಾಗಿರ್ತೀರಿ. ಶಾಂತವಾಗಿ ಇರ್ತಕ್ಕಂಥದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರದೇ ಇದ್ರೂ ಪರವಾಗಿಲ್ಲ, ನಾನಿರುವಂತ ಲೆವೆಲ್ ಅಲ್ಲಿ ಇದ್ದೀನಲ್ಲ ಅನ್ನುವಂತಹ ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಗಮನಿಸ್ಬೇಕಿಲ್ಲಿ. ಇನ್ನು ದೈಹಿಕವಾಗಿರ್ತಕ್ಕಂಥ ಆಲಸ್ಯಗಳು ಕಂಡು ಬರುವಂತ ಸನ್ನಿವೇಶ ಇದೆ. ಇದು ಒಂದು ದೊಡ್ಡ ಎಚ್ಚರಿಕೆ. ಏನಾಗುತ್ತೆ, ನಿಮಗೆ ಎಲ್ಲ ಅನುಕೂಲ ಇದೆ ಅಂದ ತಕ್ಷಣ ಕೆಲಸದ ಕಡೆ ನಿರ್ಲಕ್ಷ್ಯ ತೋರ್ಬಿಡೋದು, ಸಮಯ ವ್ಯರ್ಥ ಮಾಡ್ಬಿಡೋದು, ಮೊಬೈಲ್ ಕಡೆ ಜಾಸ್ತಿ ಟೈಮ್ ಕೊಡೋದು, ಅಥವಾ ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಹತ್ರ ಮಾತಾಡೋದು, ಕೆಲಸದ ಕಡೆ ಫೋಕಸ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತ ವಿಚಾರ. ಈ ರೀತಿ ಅನೇಕ ಸಲ ನಿಮ್ಮನ್ನ ನೀವೇ ಒಂದೊಂದ್ಸಲ ಬೈಕೊಂಡಿರ್ತೀರಿ. ನಾನು ಈ ತರ ಮಾಡಬಾರ್ದಾಗಿತ್ತು, ತಪ್ಪು ಮಾಡ್ಬಿಟ್ಟೆ. ಕೆಲವೊಂದು ಟೈಮ್ ನಲ್ಲಿ ಅನುಕೂಲ ಇತ್ತು, ಅನುಕೂಲ ಉಪಯೋಗ ಮಾಡ್ಕೋಬಹುದಾಗಿತ್ತು, ನಾನು ಹಿಂಗ್ಯಾಕ್ ಮಾಡಿದೆ ಅಂತೇಳಿ ನಿಮ್ಮನ್ನ ನೀವೇ ಬೈಕೊಂಡಿರುವಂತದ್ದು ಅದೇ ಎಷ್ಟೋ ಸಲ ಇರ್ತವೆ. ಅಥವಾ ಬೈಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಂತಹ ತಪ್ಪು ನಿರ್ಧಾರದಿಂದ ಅಥವಾ ಆಲಸ್ಯತನದಿಂದ ನಷ್ಟನ ಅನುಭವಿಸಿರುವಂತದ್ದಂತೂ ಸ್ಪಷ್ಟವಾಗಿ ಇದೆಯಲ್ಲ, ನಿಮ್ ಕಣ್ಣು ಮುಂದೆ ಕಾಣ್ತಾ ಇದೆ. ಅದ್ರ ಬಗ್ಗೆ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾವ್ದು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಕೆಲ್ಸದ ಕಡೆ ಜಾಸ್ತಿ ಫೋಕಸ್ ಕೊಡಬೇಕು. ಎಲ್ಲೂ ಮಾರೋ ಹಾಗಿಲ್ಲ. ಆರಾಮಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅಂತ ತಿಳ್ಕೊಂಡು